ನಮಸ್ಕಾರ ಎಲ್ರಿಗೂ. ಅಚ್ಚರಿ ಅಮ್ಮ ಎದ್ದಿದ್ದಾರೆ ಎಂದು ರಾಮ್ ಎಚ್ಚರಿಸಿದಾಗ ತುಳಸಿ ಗಿಡದ ಮುಂದೆ ಬೆಳಗುತ್ತಿದ್ದ ದೀಪ ಕಂಡು ಅವಳು ಬೆಚ್ಚಿ ಬಿದ್ದಳು. ಹೀಗೇನು ಮಾಡೋದು ಎಂದು ರಾಮ್ ಕೈ ಹಿಡಿದು ಆತಂಕದಿಂದ ಪ್ರಶ್ನೆ ಮಾಡಿದಳು. ಇಷ್ಟೆಲ್ಲ ಅವಂತರ ಮಾಡಿ ಈಗ ತನ್ನನ್ನೇ ಏನು ಮಾಡಬೇಕು ಎಂದು ಕೇಳುತ್ತಿದ್ದ ಮಡದಿಯನ್ನು ಕಂಡು ರಾಮ್ಗೆ ಅಳಬೇಕೋ ಅಥವಾ ನಗಬೇಕೋ ತಿಳಿಯಲಿಲ್ಲ. ಕಾರ್ ಪಾರ್ಕ್ ಮಾಡಿ ಬಂದ ಅಂಕಿತ ಅವರಿಬ್ಬರು ಇನ್ನೂ ಮನೆ ಬಾಗಿಲಿನಲ್ಲಿ ನಿಂತು ಯೋಚಿಸುತ್ತಿರುವುದನ್ನು ಕಂಡು ಏನಾಯಿತು ಅಣ್ಣ ಎಂದು ವಿಚಾರಿಸಿದನು. ರಾಮ್ ಏನೂ ಇಲ್ಲ ಎಂಬಂತೆ ತಲೆದೂಗಿ ಅಚ್ಚರಿಯ ಕಡೆ ನೋಡಿ ಬನ್ನಿ ಹೋಗೋಣ ಎಂದು ಕಣ್ಸನ್ನೆ ಮಾಡಿದನು. ಹೆದರಿಕೆಯಿಂದಲೇ ಮನೆಯೊಳಗೆ ಬಂದ ಅಚ್ಚರಿಗೆ ಆರತಿಯವರು ಇನ್ನೂ ದೇವರ ಕೋಣೆಯಲ್ಲಿ ಪೂಜೆ ಮಾಡುತ್ತಿರುವುದು ಕಂಡು ತುಸು ಸಮಾಧಾನವಾಯಿತು. ನಾನು ಬಂಗಾರಿ ರೂಮ್ಗೆ ಹೋಗ್ತೀನಿ ಎಂದು ಅಚ್ಚರಿ ಮೆಲ್ಲಗೆ ಅಲ್ಲಿಂದ ಜಾರಿಕೊಳ್ಳುವಷ್ಟರಲ್ಲಿ ಪೂಜೆ ಮುಗಿಸಿ ಬಂದ ಆರತಿಯವರು 3 ಜನ ಇಷ್ಟೊತ್ತಿಗೆ ಎಲ್ಲಿಗೆ ಹೋಗಿದ್ರಿ ಎಂದು ಬಿಗು ದನಿಯಲ್ಲಿ ಪ್ರಶ್ನೆ ಮಾಡಿದರು. ಅಚ್ಚು ಮತ್ತು ಅಂಕಿ ತಡವರಿಸುತ್ತಾ ನಿಂತಾಗ ರಾಮ್ ಪರಿಸ್ಥಿತಿಯನ್ನು ನಿಭಾಯಿಸಿದನು. ನಾನು ಮಾರ್ನಿಂಗ್ ಜಾಗಿಂಗ್ ಹೋಗ್ತಿದ್ದಾಗ ಅಚ್ಚರಿ ಕೂಡ ಬರ್ತೀನಿ ಅಂತ ಬಂದಿದ್ರು ಅಮ್ಮ ಎಂದನು ತನ್ನಗೆ. ಮಗ ಸೊಸೆ ಒಟ್ಟಿಗೆ ಜಾಗಿಂಗ್ಗೆ ಹೋಗಿದ್ದನ್ನು ನಂಬುವುದು ಆರತಿಯವರಿಗೆ ಕಷ್ಟವಾಯಿತು. ಅಚ್ಚರಿಗೂ ರಾಮ್ ಹೇಳಿದ್ದು ಸುಳ್ಳು ಎಂದು ಅವರಿಗೆ ತಿಳಿದು ಹೋಯಿತು ಎಂಬ ಭಯ ಕಾಡಿತು. ಆದರೆ ರಾಮ್ ಅಮ್ಮನ ಬಳಿ ಬಂದು ಅವರ ಭುಜ ಬಳಸಿ ಅಮ್ಮ ಇವತ್ತು ಯಾವ ದೇವರು ಅಚ್ಚರಿಗೆ ಒಳ್ಳೆ ಬುದ್ಧಿ ಕೊಟ್ಟನೋ ಏನೋ, ನನ್ನ ಮೇಲಿನ ಸಿಟ್ಟು ಮರೆತು ಜಾಗಿಂಗ್ಗೆ ಬಂದಿದ್ರು. ಅಷ್ಟೇ ಅಲ್ಲ, ಮುಂಚಿನಂತೆ ಮಾತನಾಡುವುದಕ್ಕೆ ಶುರು ಮಾಡಿದ್ದಾರೆ. ಇನ್ನು ನೀನು ಚಿಂತಿಸುವ ಅಗತ್ಯವಿಲ್ಲ ಎಂದು ಪಿಸು ದನಿಯಲ್ಲಿ ಹೇಳಿ ಅಚ್ಚರಿಯ ಕಡೆ ನೋಡಿದನು. ಇದನ್ನು ಕೇಳಿದ ಅಂಕಿತ್ ಅತ್ತಿಗೆ ಮಕ್ಕಳು ಎದ್ದಿದ್ದಾರೆ ನೋಡಿ ಎಂದು ಅಚ್ಚರಿಯನ್ನು ಅಲ್ಲಿಂದ ಕಳಿಸಿ ತಾನು ರೂಮಿಗೆ ಹೋದನು. ಅಚ್ಚರಿ ಅವಸರದಲ್ಲಿ ಆರವ್ ರೂಮಿನ ಕಡೆ ನಡೆದಳು. ಆರತಿಯವರು ಮಗನನ್ನು ಮರಳಿ ಪ್ರಶ್ನಿಸಿದರು. ರಾಮ್ ಸುಳ್ಳು ಹೇಳ್ತಿದ್ಯಾ? ಜಾಗಿಂಗ್ ಹೋಗಿದ್ದವರು ಅಂಕಿತ್ ಕಾರ್ನಲ್ಲಿ ಯಾಕೆ ಬಂದ್ರಿ? ಸತ್ಯವನ್ನೇ ಹೇಳ್ತಿದ್ದೀನಿ ಅಮ್ಮ. ಅಚ್ಚರಿ ನನ್ನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕಂತ ಜಾಗಿಂಗ್ ನೆಪದಲ್ಲಿ ಬಂದಿದ್ರು. ಸಿಯಾ ವಿಷಯವನ್ನು ಸೀರಿಯಸ್ ಆಗಿ ತಗೊಂಡಿದ್ರು ಅನಿಸುತ್ತೆ ಎಂದು ಅವರನ್ನು ನಂಬಿಸಿದನು. ಹಾಗಾದರೆ ನಿಮ್ಮ ನಡುವೆ ಇದ್ದ ಗೊಂದಲಗಳು ಬಗೆಹರಿದವಾ ಎಂದವರು ಕೇಳಿದಾಗ ರಾಮ್ ಆಲ್ಮೋಸ್ಟ್ ಮಾ ಎಂದನು. ಆ ಮಾತು ಕೇಳಿ ಆರತಿಯವರ ಕಣ್ಣು ತುಂಬಿ ಬಂದವು. ಮಗ ಒಂಟಿಯಾಗಿ ಕಳೆದ 4 ವರ್ಷಗಳ ಕಠೋರ ದಿನಗಳನ್ನು ನೆನೆದು ಅವರು ಭಾವುಕರಾದರು. ಅಮ್ಮ ಪ್ಲೀಸ್, ಈಗ ಅಳುವಂಥದ್ದು ಏನಾಯಿತು ಎಂದು ರಾಮ್ ಸಮಾಧಾನ ಪಡಿಸಿದನು. ರಾಮ್ ಮತ್ತೆ ನಮ್ಮ ಮನೆಯಲ್ಲಿ ನಗು ನೆಮ್ಮದಿ ತುಂಬುತ್ತೆ ಅಲ್ವಾ ಎಂದವರು ಕೇಳಿದಾಗ ಖಂಡಿತಮ್ಮ, ಇನ್ಮೇಲೆ ಮೊದಲಿಗಿಂತ 2 ಪಟ್ಟು ಹೆಚ್ಚು ಖುಷಿಯಾಗಿ ಇರ್ತೇವೆ ಎಂದು ಭರವಸೆ ನೀಡಿದನು. ದೇವರಿಗೆ ಕೈಮುಗಿದ ಆರತಿಯವರಿಗೆ 4 ವರ್ಷಗಳ ಬೇಡಿಕೆಗೆ ಕೊನೆಗೂ ಫಲ ಸಿಕ್ಕಂತಾಯಿತು. ಅಷ್ಟರಲ್ಲಿ ಮಗನ ರೂಮಿನಿಂದ ರಾಮ್ ಎಂದು ಅಚ್ಚರಿಯ ಕೂಗು ಕೇಳಿಸಿತು. ರಾಮ್ ಅಲ್ಲಿಗೆ ಹೋದನು. ರಾಮ್ ನೋಡಿ, ನಿಮ್ಮ ಮಗನನ್ನು ಅವನಿಗೆ ನಿದ್ರೆ ಬರ್ತಿದೆ ಅಂತ ಆರವನ್ನ ಹೇಳುವುದಕ್ಕೆ ಬಿಡ್ತಿಲ್ಲ ಎಂದು ಅಚ್ಚರಿ ದೂರಿದಳು. ಅವಳು ರೂಮಿಗೆ ಬಂದೊಡನೆ ಮೊದಲು ಮಾಡಿದ್ದು ಆರವ್ ರೂಮಿನಲ್ಲಿದ್ದ ಈ ಹಳೆಯ ಡೈರಿಯನ್ನು ತುಂಡರಿಸಿ ಡಸ್ಟ್ಬಿನ್ನಿಗೆ ಹಾಕಿತ್ತು. ಆರವ್ನನ್ನು 2 ಕಾಲಿನಿಂದ ಲಾಕ್ ಮಾಡಿ ಗಟ್ಟಿಯಾಗಿ ಅಪ್ಪಿ ಮಲಗಿದ್ದ ಚಾಂಪ್ನನ್ನು ಕಂಡು ರಾಮ್ ನಕ್ಕನು. ಚಾಂಪ್ ಬಿಡು, ಅವನ್ನ ಸ್ಕೂಲ್ಗೆ ಹೋಗೋಕ್ಕೆ ತಡ ಆಗುತ್ತೆ ಕಣೋ ಎಂದನು ಅವನ ತಲೆ ಸವರುತ್ತಾ. ಪಪ್ಪ ತುಂಬ ಚಳಿ, ಅದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ನಾನು ಮಲಗಬೇಕು ಎಂದು ಕಣ್ಣು ಬಿಡದೆ ಅಣ್ಣನನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಂಡನು ಚಾಂಪ್. ನಾನು ರೆಡಿ ಆಗೋಕ್ಕೆ ತಡ ಆಗುತ್ತೆ ಕಣೋ, ಪ್ಲೀಸ್ ಬಿಡು ಎಂದು ಆರವ್ ಕೂಡ ಬೇಡಿಕೊಂಡರು. ಚಾಂಪ್ ಮಾತ್ರ ಅಣ್ಣ ಇಲ್ಲೇ ಸ್ವಲ್ಪ ಹೊತ್ತು ಮಲಗುವ, ಆಮೇಲೆ ಪಪ್ಪ ನಮಗೆ ಸ್ನಾನ ಮಾಡಿಸ್ತಾರೆ ಎಂದು ಉಪಾಯ ನೀಡಿದನು. ನಾನೇನು ನಿನ್ನ ಹಾಗೆ ಸಣ್ಣ ಹುಡುಗನ, ಇನ್ನೂ ಪಪ್ಪ ಮಮ್ಮ ಕೈಯಲ್ಲಿ ಸ್ನಾನ ಮಾಡಿಸ್ಕೊಳ್ಳೋಕ್ಕೆ? ಮಮ್ಮ ಪ್ಲೀಸ್ ಹೆಲ್ಪ್ ಮೀ ಎಂದು ಆರವ್ ಕೈ ಚಾಚಿದನು. ಮಕ್ಕಳ ಈ ಮುದ್ದಾದ ಗಲಾಟೆಯನ್ನು ನೋಡುತ್ತಿದ್ದ ಅಚ್ಚರಿಗೆ ರಾಮ್ ಕಡೆ ತಿರುಗಿ ಚಾಂಪ್ನ ಎತ್ತಿಕೊಂಡು ನಮ್ಮ ರೂಮ್ಗೆ ಹೋಗಿ ರಾಮ್, ನಾನು ಆರವ್ನ ಸ್ನಾನಕ್ಕೆ ಕಳಿಸ್ತೀನಿ ಎಂದಳು. ರಾಮ್ ತುಂಟ ಮಗನನ್ನು ಎತ್ತಿಕೊಂಡು ರೂಮ್ಗೆ ಹೋದರೆ ಆರವ್ ಫ್ರೆಶ್ ಅಪ್ ಆಗಲು ಹೊರಟನು. ಅರೆಗಳಿಗೆಯಲ್ಲಿ ಮನೆಯಲ್ಲಿ ಸೃಷ್ಟಿಯಾದ ಈ ನಗು ಮತ್ತು ನೆಮ್ಮದಿಯನ್ನು ಕಂಡು ಅಚ್ಚರಿಯ ಮನಸ್ಸು ಪಶ್ಚಾತ್ತಾಪದಿಂದ ಕನಲಿತು. ಇಷ್ಟು ವರ್ಷಗಳ ಕಾಲ ಹಠಕ್ಕೆ ಬಿದ್ದು ತಾನು ಕಳೆದುಕೊಂಡಿದ್ದೇನು ಎಂಬ ಅರಿವು ಅವಳಿಗೀಗ ಉಂಟಾಯಿತು. ಅಚ್ಚರಿ, ರಾಮ್ ಚಿಂಟು ಇನ್ನೂ ರೂಮಿನಿಂದ ಆಚೆ ಬರಲೇ ಇಲ್ಲ. ಮತ್ತೆ ಮಲಗಿಬಿಟ್ರೋ ಏನೋ, ಹೋಗಿ ಒಂದು ಸಲ ನೋಡ್ಕೊಂಡು ಬಾ ಎಂದರು ಆರತಿ. ಬೆಳಿಗ್ಗೆ ಮಗನ ಜೊತೆ ಜಾಗಿಂಗ್ಗೆ ಹೋಗಿ ಬಂದಾಗಿನಿಂದ ಪಾದರಸದಂತೆ ಅಚ್ಚು ಮನೆಗೆಲಸದಲ್ಲಿ ತೊಡಗಿದ್ದನ್ನು ಕಂಡು ಅವ್ರಿಗೆ ಖುಷಿಯಾಗಿತ್ತು. ಅವರ ಮಾತಿಗೆ ಅತ್ತೆ ಹೋಗಿ ನೋಡಿ ಬರ್ತೀನಿ ಎಂದು ಮಗನಿಗೆ ಲಂಚ್ ಬ್ಯಾಗ್ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲಿಟ್ಟು ರೂಮಿಗೆ ಬಂದಳು ಅಚ್ಚು. ಆರತಿ ಅವರು ಹೇಳಿದಂತೆ ಆ ತಂದೆ ಮಗ ಇನ್ನು ಮಲಗಿಯೇ ಇದ್ದರು. ಚಾಂಪ್ ತನ್ನಪ್ಪನ ಕೊರಳನ್ನು
ಕೋತಿ ಮರಿಯಂತೆ ಬಿಗಿಯಾಗಿ ಅಪ್ಪಿ ಮಲಗಿರುವುದನ್ನು ಕಂಡು ಅವಳ ಮುಖದಲ್ಲಿ ನಗು ಮೂಡಿತು. ಜೊತೆಗೆ ಸಣ್ಣ ಅಸೂಯೆ ಸಹ ಮೂಡಿತ್ತು. ಚಾಂಪ್ಗೆ ತನ್ನ ಅಪ್ಪ ಸಿಕ್ಕಿದಾಗಿನಿಂದ ತನಕ್ಕಿಂತ ಹೆಚ್ಚು ತನ್ನ ತಂದೆಯನ್ನೇ ಜಾಸ್ತಿ ಹಚ್ಚಿಕೊಂಡಿರೋದು ಕಂಡು ಅವಳಿಗೆ ಒಂಥರ ಹೊಟ್ಟೆ ಕಿಚ್ಚು. ಸಮಯ 9 ಗಂಟೆ ಆದ್ದರಿಂದ ಅವರಿಬ್ಬರನ್ನು ಎಬ್ಬಿಸುವ ಸಲುವಾಗಿ ವಿಂಡೋ ಕರ್ಟನ್ ಸರಿಸಿದಳು. ಇಬ್ಬರು ಮಿಸುಕಾಡಿ ಮಗ್ಗುಲು ಬದಲಾಯಿಸಿ ಮಲಗಿದ್ದನ್ನು ಕಂಡು ಹನೆ ತೀಡಿಕೊಂಡಳು ಅಚ್ಚು. ಬೆಡ್ ಮೇಲೆ ಬಂದು ಕುಳಿತು ಮೃದುವಾಗಿ ಅಪ್ಪ ಮಗನ ತಲೆಯನ್ನು ನೆವರಿಸಿ ರಾಮ್ ಎದ್ದೇಳಿ ಎಂದು ಎಚ್ಚರಿಸಿದಾಗ ಮುಖ ಕಿವುಚುತ್ತಾ ಕಣ್ಣು ಬಿಟ್ಟ ರಾಮ್. ತನ್ನನ್ನು ಪಕ್ಕಕ್ಕೆ ಕದಲದಂತೆ ಗಟ್ಟಿಯಾಗಿ ಬಳಸಿದ್ದ ಮಗನ ಕೈಯನ್ನು ಮೆಲ್ಲಗೆ ಬಿಡಿಸಲು ನೋಡಿದ. ಆದರೆ ಇನ್ನೂ ನಿದ್ರೆ ಮುಗಿದಿಲ್ಲವೇನೋ. ಪುಟ್ಟ ಪೂರನಿಗೆ ಪಾಪ ಪ್ಲೀಸ್ ಎಂದು ನಿದ್ದೆ ಕಣ್ಣಿನಲ್ಲಿ ಮನವಿ ಮಾಡಿದ್ದನ್ನು ಕಂಡು ಅಚ್ಚು ಹಣೆ ಚಚ್ಚಿಕೊಂಡಳು. 9 ಗಂಟೆಯಾದರೂ ಇನ್ನೂ ತನ್ನ ನಿದ್ರೆ ಮುಗಿಸದ ಮಗನನ್ನು ಕಂಡು ದಿಗಿಲಾಯಿತು. ಅವನಂತೂ ಮಗು ಇನ್ನು ಸ್ವಲ್ಪ ಹೊತ್ತು ಮಲಗಲಿ ಎಂದು ಬಿಡೋಣ ಎಂದರೆ ಅವನ ಜೊತೆಯಲ್ಲಿ ರಾಮ್ ಸಹ ಮಲಗಲಿ ಎಂದು ಹಠ ಮಾಡುತ್ತಿದ್ದಾನಲ್ಲ. ರಾಮ್ ಹೇಳಿ ನೀವು ಅವನನ್ನು ನಂಬಿಕೊಂಡ್ರೆ ನೀವು ಇವತ್ತು ಆಫೀಸ್ಗೆ ಹೋದಾಗೆ ಎನ್ನುತ್ತಾ ತನ್ನ ಕೊರಳನ್ನು ಅಪ್ಪಿದ ಮಗನ ಕೈಯನ್ನು ಬಿಡಿಸುವಾಗ ಗುಡ್ ಮಾರ್ನಿಂಗ್ ಮುತ್ತು ಎಂದು ರಾಮ್ ಅವಳು ಕಣ್ಣು ಮುಚ್ಚಿ ತೆರೆಯುವ ಹೊತ್ತಿಗೆ ಅವಳ ಕೆನ್ನೆಗೆ ಪುಟ್ಟ ಮುತ್ತಿಟ್ಟ. ತನ್ನ ಹಳೆಯ ವರಸೆಗೆ ಮರಳಿದ್ದ ಅವನು. ತನ್ನವನ ನಡೆಗೆ ಅಚ್ಚುವಿನ ಕಣ್ಣುಗಳು ಅಚ್ಚರಿಯಿಂದ ಹರಳಿದವು. ಒಮ್ಮೆಲೆ ಹೃದಯ ಬಡಿತ ಹೇರಿ ಗಲಿಬಿಲಿಯಲ್ಲಿ ತನ್ನವನ ಕಡೆ ನೋಡಿದರೆ ಅವಳಿಗೇನಾಯಿತು ಎನ್ನುವಂತೆ ರಾಮ್ ಉಬ್ಬೇರಿಸಿ ಅವಳನ್ನು ಗೊಂದಲದಲ್ಲಿ ದಿಟ್ಟಿಸಿದ. ಅವನು ಏನು ಮಾಡಿಯೇ ಇಲ್ಲ ಎನ್ನುವಂತೆ. ಅವನ ನೋಟಕ್ಕೆ ಅಚ್ಚು ಗೊಂದಲಗೊಂಡಳು. ತಾನೇನಾದರೂ ಕನಸು ಕಂಡೇನೆ ಎನ್ನುತ್ತಾ ಕೆನ್ನೆ ಮುಟ್ಟಿಕೊಂಡು ಯೋಚಿಸುವಾಗ ಚಾಂಪ್ ವೇಕಪ್, ನಾನು ನೀನು ಆರವ್ನ ಅವನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಬರೋಣ ಎಂದು ಮಗನನ್ನು ಎಬ್ಬಿಸಿದ. ಅಚ್ಚು ಅವನು ತನಗೆ ಮುತ್ತು ಕೊಟ್ಟಿದ್ದು ಕೇವಲ ಭ್ರಮೆ ಎಂದು ತಪ್ಪು ತಿಳಿದು ನಿಟ್ಟುಸಿರು ಹೊರಹಾಕಿ ಅಪ್ಪ ಮಗನಿಗೆ ಬಟ್ಟೆ ತೆಗೆದಿಡಲು ಹೋದಳು. ರಾಮ್ ತುಂಟ ನಗು ನಗುತ್ತಾ ಇನ್ನೂ ನಿದ್ರೆಯಲ್ಲಿದ್ದ ಮಗನನ್ನು ಎತ್ತಿಕೊಂಡು ವಾಶ್ರೂಮ್ ಹೊಕ್ಕ. ಅವರಿಬ್ಬರಿಗೂ ಬಟ್ಟೆ ತೆಗೆದಿಟ್ಟು ಅಚ್ಚುಗೇನು ನೆನಪಾಗಿ ಅವಸರದಲ್ಲಿ ವಾಶ್ರೂಮ್ಗೆ ಹೋದಾಗ ಚಾಂಪ್ ಆಗಲೇ ಟೇಬಲ್ನಲ್ಲಿ ಕುಳಿತು ನೀರಿನಲ್ಲಿ ಆಡುತ್ತಿದ್ದ. ರಾಮ್ ತನ್ನ ಬಟ್ಟೆ ಕಳುಹಿಸುತ್ತಿರುವುದನ್ನು ಕಂಡು ರಾಮ್ 1 ನಿಮಿಷ ಎಂದು ತಡೆದಳು. ಏನಾಯಿತು ಎನ್ನುವಂತೆ ರಾಮ್ ಹುಬ್ಬು ಕೊಂಕಿಸಿ ಅವಳನ್ನು ದಿಟ್ಟಿಸಿದ. ಮನೆಯಲ್ಲಿ ಯಾರಿಗೂ ನಿಮಗೆ ಬುಲೆಟ್ ತಾಗಿ ಸರ್ಜರಿ ಆಗಿದೆ ಅಂತ ಗೊತ್ತಿಲ್ಲ ಎಂದವಳ ದನಿ ಪಶ್ಚಾತ್ತಾಪದಿಂದ ಗದ್ಗದಿತವಾಗಿತ್ತು. ತನ್ನ ಮಾನ ಪ್ರಾಣ ಕಾಪಾಡಲು ಬಂದವನ ಜೀವ ಅಪಾಯಕ್ಕೆ ಸಿಲುಕಿದ್ರು ತಾನು ರಾಕ್ಷಸಿಯಂತೆ ವರ್ತಿಸಿಬಿಟ್ಟೆನಲ್ಲ ಎಂದು ನೆನಪಾಗಿ ಅವಳು ನೊಂದುಕೊಂಡಳು. ಅವಳು ತಪ್ಪಿಸಿದ ಭಾವದಲ್ಲಿ ನೋಟ ತಗ್ಗಿ ಕಣ್ಣು ತೊಳೆದದ್ದನ್ನು ಕಂಡು ರಾಮ್ ಅವಳ ಹತ್ತಿರ ಬಂದು ಮುದ್ದು, ನನಗೆ ಈಗಾಗಲೇ ಸಾಕಾಗಿ ಹೋಗಿದೆ. ಇಷ್ಟು ದಿನ ನಮ್ಮ ಲೈಫ್ನಲ್ಲಿ ನಾನು ನಿರೀಕ್ಷೆ ಮಾಡಿರದ ಸಂಗಾತಿಗಳೆಲ್ಲ ನಡೆದು ಹೋಗಿದೆ. ಪ್ಲೀಸ್ ಇನ್ಮೇಲಾದರೂ ನಾವಿಬ್ಬರು ನಮ್ಮ ಮಕ್ಕಳ ಜೊತೆ ನೆಮ್ಮದಿಯಾಗಿರೋಣ. ನಮ್ಮ ಬದುಕಿನಲ್ಲಿ ಈ ಕ್ಷಣಕ್ಕೂ ಮುಂಚೆ ಏನೇನೋ ಆಗಿ ಹೋಗಿದೆಯೋ ಅದನ್ನೆಲ್ಲ ಮರೆತು ಬಿಡು. ಒಂದಲ್ಲ ಒಂದು ಸಮಯ ನಾವು ಹಿಂದೆ ಮಾಡಿದ ತಪ್ಪನ್ನು ನೆನಪಿಸಿ ಪಶ್ಚಾತ್ತಾಪ ಪಡುವಂತೆ ಕಾಲ ಮಾಡುತ್ತೆ ಅನ್ನೋದು ನನಗೂ ಅನುಭವ ಆಗಿದೆ. ಬಟ್ ನಾವು ಮತ್ತೆ ಅದನ್ನು ಯೋಚನೆ ಮಾಡುತ್ತಿದ್ದರೆ ಇಲ್ಲಿ ಯಾರಿಗೂ ಯಾವುದೇ ಉಪಯೋಗವಿಲ್ಲ. ಅರ್ಥ ಮಾಡಿಕೊ ಎಂದು ಅವಳ ಕೈ ಹಿಡಿದು ಮನವಿ ಮಾಡಿದನು. ಮನಸ್ಸಿಗೆ ನೋವು ಕೊಡುವ ವಿಚಾರಗಳು ಸಾಧ್ಯವಾದಷ್ಟು ಬೇಗ ಮರೆಯಾಗಬೇಕೆಂಬುದು ಅವನ ಇರಾದೆಯಾಗಿತ್ತು. ಆದರೆ ರಾಮ್ ಅಷ್ಟೆಲ್ಲ ತಿಳಿ ಹೇಳಿದರೂ ಅಚ್ಚರಿಯ ಮನಸ್ಸು ಹಗುರವಾಗುತ್ತಿರಲಿಲ್ಲ. ಇನ್ನು ಸ್ವಲ್ಪ ಸಮಯದ ಅಗತ್ಯ ಖಂಡಿತ ಇತ್ತು ಅವಳಿಗೆ. ಅಂದು ಆಡಿದ ಮಾತು, ಹೊರಿಸಿದ ಆರೋಪ, ಮಾಡಿದ ಅವಮಾನ ಮರೆತು ಅವನ ಜೊತೆ ಮುಂಚಿನಂತೆ ಖುಷಿಯಿಂದ ಜೀವಿಸಲು ಅವಳು ಹೆಣಗಾಡುತ್ತಿದ್ದಳು. ಹಾಗಾಗಿ ಏನನ್ನೋ ಮಾತಾಡಿ ಅವನ ತೋಳಿಗೊರಗಿದ ಅಚ್ಚು, ರಾಮ್, ನಿಮ್ಮಷ್ಟು ತಾಳ್ಮೆ, ವಿಶಾಲ ಮನಸ್ಸು ನನಗೆ ಖಂಡಿತ ಇಲ್ಲ. ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು ನಿಮ್ಮ ಹಳೆಯ ಅಚ್ಚರಿ ಹಾಕೋದಕ್ಕೆ. ಅವಸರ ಅಥವಾ ನಿಮಗೆ ಬೇಜಾರಾಗುತ್ತೆ ಅಂತ ನಾನು ಇಷ್ಟು ದಿನ ಏನು ನಡೆದೇ ಇಲ್ಲ ಅನ್ನೋ ಹಾಗೆ ನಗುತ್ತಾ ಇದ್ದರೆ ಅದು ನನ್ನ ಮನಸ್ಸಿಗೆ ನಾನು ಮಾಡಿಕೊಳ್ಳುವ ಹಿಂಸೆ ಅಂತ ಅರ್ಥ. ಎಲ್ಲವನ್ನು ಮರೆತು ನನ್ನ ಮನಸ್ಸು ತಿಳಿಯಾಗುವುದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ರಾಮ್ ಎಂದಳು. ಅವಳ ಹಣೆಗೆ ಮುತ್ತಿಟ್ಟ ರಾಮ್, ನಾನು ನಿಮ್ಮನ್ನು ಯಾವತ್ತೂ ಯಾವುದೇ ವಿಷಯಕ್ಕೆ ಒತ್ತಾಯಿಸುವುದಿಲ್ಲ ಎಂದವನು. ಅಂದಿಗೋ ಹಿಂದಿಗೋ ಅವಳ ವಿಚಾರದಲ್ಲಿ ಬದಲಾಗಲೇ ಇಲ್ಲ. ಅವನಿಗೆ ತನ್ನ ಮೇಲಿದ್ದ ಅಗಣಿತ ಒಲವನ್ನು ಕಂಡು ಅಚ್ಚುಗೆ ಗಂಟಲು ಕಟ್ಟಿಕೊಂಡು ಬಂದಂತಾಯಿತು. ಇಂಥ ವ್ಯಕ್ತಿಗೆ ತನ್ನಂಥ ದುಡುಕು ಹಠಮಾರಿ ಹೆಣ್ಣನ್ನು ಯಾಕೆ ಜೋಡಿ ಮಾಡಿದಾಗ ಭಗವಂತ ಎನಿಸಿತು. ಅಲ್ಲಿಂದ ಅವರಿಬ್ಬರನ್ನೇ ತನ್ನ ಪುಟ್ಟ ಕಣ್ಣುಗಳಿಂದ ದಿಟ್ಟಿಸುತ್ತಿದ್ದ ಚಾಂಪ್ಗೆ ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ತಿಳಿಯದಿದ್ದರು. ತನ್ನಮ್ಮ ಯಾವುದೋ ವಿಷಯಕ್ಕೆ ನೊಂದುಕೊಂಡಿದ್ದಾರೆ ಮತ್ತು ತನ್ನ ಅಪ್ಪ ಅವರನ್ನು ಸಮಾಧಾನ ಮಾಡುತ್ತಿದ್ದಾರೆ ಎನ್ನುವುದು ಮಾತ್ರ ಅರ್ಥವಾಯಿತು. ಮಮ್ಮ ಪಪ್ಪ ಏನಾಯ್ತು ಎಂದು ಕೇಳುತ್ತಾ ಟಬ್ನಿಂದ ಆಚೆ ಬರಲು ಪ್ರಯತ್ನಿಸಿದ. ಮಗನ ಪ್ರಶ್ನೆಗೆ ಅವನ ಕಡೆ ನೋಡಿದಳು ಅಚ್ಚು. ಅವನು ಟಬ್ನಿಂದ ಹೊರಬರಲು ಹರಸಾಹಸ ಮಾಡುತ್ತಿದ್ದ. ಒಡನೆ ತನ್ನವನಿಂದ ದೂರ ಸರಿದವಳು. ರಾಮ್, ನೀವು ಬ್ರಷ್ ಮಾಡಿ, ನಾನು ಅಷ್ಟರಲ್ಲಿ
ಅವನಿಗೆ ಸ್ನಾನ ಮಾಡಿಸಿ ಕರೆದುಕೊಂಡು ಹೋಗ್ತೀನಿ ಎಂದು ಹತ್ತಿರ ಬಂದಳು. ಅದನ್ನು ಕಂಡ ಚಾಂಪ್, ಪಪ್ಪ ನೀವೇ ಸ್ನಾನ ಮಾಡಿಸಿ, ಮಮ್ಮ ಸ್ನಾನ ಮಾಡಿಸುವಾಗ ಸೋಪು ಕಣ್ಣಿಗೆ ಹೋಗೋ ಹಾಗೆ ಜೋರಾಗಿ ಉಜ್ಜುತ್ತಾರೆ ಎಂದು ಗಾಬರಿಯಲ್ಲಿ ಬೊಬ್ಬೆ ಹೊಡೆಯತೊಡಗಿದ. ಮಗನ ಸಲ್ಲದ ದೂರು ಕಂಡು ಅಚ್ಚು ಅವನನ್ನು ಗುರಾಯಿಸಿದಳು. ಅಪ್ಪನ ಮುಂದೆ ಅದೆಷ್ಟು ನಾಟಕ ಮಾಡ್ತಾನೆ ಈ ತುಂಟ ಮಗ ಎಂದು ಅವಳಿಗೆ ಅನಿಸಿತು. ಆದರೆ ರಾಮ್ ಮಾತ್ರ ಗೊಳ್ಳೆಂದು ನಕ್ಕಬಿಟ್ಟ. ತನ್ನ ಮಗ ತನ್ನಮ್ಮನನ್ನು ದೂರಿ ಮೂತಿ ಎಬ್ಬಿಸಿದರೆ ಅಚ್ಚು ಮಗನ ಮೇಲೆ ಸಿಟ್ಟು ಮಾಡಿಕೊಂಡು ಮೂತಿ ಎಬ್ಬಿಸಿದ್ದನ್ನು ಕಂಡು ಅವನಿಗೆ ಅವರಿಬ್ಬರು ಮಕ್ಕಳಂತೆ ಕಂಡರು. ಮಗನ ನಾಟಕ ತನ್ನವಳ ಮುನಿಸು ಕಂಡು ಉಕ್ಕಿ ಬಂದ ನಗುವನ್ನು ತುಟಿ ಬಂಧಿಸಿ ತಡೆದ ರಾಮ್, ಅಚ್ಚರಿ, ನಾನು ಹೊರಗಡೆ ಇರ್ತೀನಿ, ನೀವು ಅವನಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬನ್ನಿ ಎಂದನು. ತಾನವನ ಮುಂದೆ ಇದ್ದಷ್ಟು ಹೊತ್ತು ಚಾಂಪ್ ತನ್ನ ಹಠ ಮುಂದುವರಿಸ್ತಾನೆಂದು ಅವನಿಗೆ ತಿಳಿದಿತ್ತು. ಹಾಂ ರಾಮ್, ನೀ ಹೊರಡಿ, ಇಲ್ಲಾಂದರೆ ಈ ನಾಟಕದ ಸುಬ್ಬನ ರೋದನೆ ನೋಡುವುದಕ್ಕೆ ಆಗೋದಿಲ್ಲ ಎನ್ನುತ್ತಾ ಅಚ್ಚರಿ ಮಗನ ಬಳಿ ಹೋದಳು. ಅದನ್ನು ಕಂಡು ಚಾಂಪ್, ಪಪ್ಪ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡಿ ಎಂದು ಕೈ ಬಡಿಯುತ್ತಾ ಅಳಲು ಶುರು ಮಾಡಿದರು. ರಾಮ್ ಅಲ್ಲಿಂದ ಹೊರಟು ಬಿಟ್ಟ. ತಾನು ಅಲ್ಲೇ ಇದ್ದರೆ ಅವನ ರಂಪಾಟ ಇನ್ನಷ್ಟು ಹೆಚ್ಚುವುದು ಎಂದು ಅವನಿಗೆ ಗೊತ್ತಿತ್ತು. ಆರು, ತುಂಬ ಹಚ್ಚಿಕೊಂಡು ಬಿಟ್ಟಿದ್ಯಾ ನೀನು, ಈಗ ಸುಮ್ಮನೆ ಇರಲಿಲ್ಲ ಅಂದರೆ ಡೆಮೋನ್ಗೆ ಹಾಕಿ ಹೊರಟು ಬಿಡ್ತೀನಿ. ಹೇಗೆ ಡೆಮೋನ್ ನಿನ್ನೆಯಿಂದ ತಿನ್ನುವುದಕ್ಕೆ ಮಕ್ಕಳು ಸಿಕ್ಕಿಲ್ಲ ಅಂತ ನಮ್ಮ ರೂಮಿನ ಬಾಲ್ಕನಿಯಲ್ಲಿ ಕುಳಿತು ಯಾರಾದರೂ ಮಕ್ಕಳು ಆಚೆ ಬರ್ತಾರಂತ ಕಾಯ್ತಿದ್ದಾನೆ ಪಾಪ ಎಂದು ಅಚ್ಚರಿ ಸಿಡುಕಿದಾಗ ಅವನ ಪುಟ್ಟ ಕಣ್ಣುಗಳು ತುಂಬಿ ಬಂದವು. ಆ ರಾಕ್ಷಸನ ಮೇಲಿರುವ ಕರುಣೆಯು ತನ್ನ ಹೆತ್ತವಳಿಗೆ ತನ್ನ ಮೇಲೆ ಇಲ್ವಲ್ಲ ಎನ್ನುವಂತೆ ಅವನು ಅಸಹಾಯಕನಾಗಿ ನೋಡಿದನು. ಮತ್ತೆ ಉಸಿರು ಆಚೆ ಬಿಡದೆ ಹಠ ಮಾಡದೆ ತೆಪ್ಪಗೆ ಸ್ನಾನ ಮಾಡಿಸಿಕೊಂಡು ಮಗನನ್ನು ಕಂಡು ಅಚ್ಚು ನಸುನಕ್ಕಳು. ಅವನ ಪುಟ್ಟ ದೇಹಕ್ಕೆ ಟವಲ್ ಸುತ್ತುತ್ತಾ, ಪಪ್ಪನಿಗೆ ಎಷ್ಟು ಕಾಟ ಕೊಡ್ತೀಯ ಹಾರು ನೀನು ಕೊಡುವ ಕಾಟಕ್ಕೆ ಅವರ ಆಫೀಸ್ಗೆ ಸರಿಯಾದ ಟೈಮ್ಗೆ ಹೋಗೋದಕ್ಕೆ ಆಗ್ತಿಲ್ಲ ಎಂದು ಮೃದು ದನಿಯಲ್ಲಿ ಗದರಿದಾಗ, ನಾನು ನಾಳೆಯಿಂದ ಆಫೀಸ್ಗೆ ಹೋಗ್ತೀನಿ ಎಂದು ಮೂತಿ ಉಬ್ಬಿಸಿ ಹೇಳಿದನು ಚಾಂಪ್. ಮನೆಯಲ್ಲಿದ್ದರೆ ಅಚ್ಚರಿ ಯಾವಾಗಲೂ ಗದರುವುದೇ ಕೆಲಸ ಎಂದು ಅವನಿಗೆ ಅನಿಸಿತು. ಮಗನ ಮಾತಿಗೆ ಮುಗುಳ್ನಕ್ಕ ಅಚ್ಚು ಅವನ ದುಂಡು ಕೆನ್ನೆಗೆ ಮುತ್ತಿಟ್ಟಳು. ಆರು ತನ್ನಪ್ಪನನ್ನು ಹಚ್ಚಿಕೊಂಡಿದ್ದಾನೆ ಎಂದು ಅವಳಿಗೆ ಖಾತ್ರಿಯಾಯಿತು. ಮಮ್ಮ, ಪಪ್ಪ ಜೊತೆ ನಂದು ಲಂಚ್ ಬ್ಯಾಗ್ ರೆಡಿ ಮಾಡು ಎಂದು ಉಬ್ಬುಗಂಟಿಕ್ಕಿ ಗಂಭೀರವಾಗಿ ಎಚ್ಚರಿಸಿದನು ಆ ಪುಟ್ಟ ಪೋರ. ಮಗನ ಮಾತಿಗೆ ಸರಿ ಎಂದು ತಲೆ ಆಡಿಸಿದ ಅಚ್ಚು, ಲಂಚ್ ಬ್ಯಾಗ್ ತೆಗೆದುಕೊಂಡು ಹೋಗುವಷ್ಟು ಶಕ್ತಿ ಇದೆಯಾ ನಿಂಗೆ ಎಂದು ಕೇಳಿದಳು. ಅವನನ್ನು ಹೊತ್ತು ಬಂದು ಬೆಡ್ ಮೇಲೆ ಕೂರಿಸುತ್ತ, ಪಪ್ಪ ಎತ್ತಿಕೊಂಡು ಹೋಗ್ತಾರೆ ಎಂದ ಮಗ. ಜವಾಬ್ ಕೊಟ್ಟಿದ್ದನ್ನು ಕಂಡು ಸುಸ್ತಾದಂತೆ ತಲೆ ಕೊಡವಿದ ಅಚ್ಚು. ರಾಮ್, ನಾಳೆಯಿಂದ ನಿಮ್ಮ ಚಿಕ್ಕ ಮಗ ನಿಮ್ಮ ಜೊತೆ ಆಫೀಸ್ಗೆ ಬರೋ ಪ್ಲ್ಯಾನ್ನಲ್ಲಿದ್ದಾನೆ, ಕರ್ಕೊಂಡೋಗಿ, ನಿಮಗೂ ಹೆಲ್ಪ್ ಆಗುತ್ತೆ ಎಂದಳು. ಅದನ್ನು ಕೇಳಿ ನಸುನಕ್ಕ ರಾಮ್ಗೆ ಒಂದಂತೂ ಅರ್ಥವಾಗಿತ್ತು. ಆ ತಾಯಿ ಮಗನ ಮಾತುಗಳ ನಡುವೆ ಸಿಕ್ಕಿಬಿದ್ದರೆ ತಾನು ತನ್ನನ್ನೇ ಮರೆತು ಬಿಡುವೆನು ಎಂದು. ಆದರೂ ತನ್ನ ಮುದ್ದಿನ ಮಗ ಅಮ್ಮನ ಮಾತಿಗೆ ತನ್ನ ಕಡೆ ನಿರೀಕ್ಷೆಯಿಂದ ನೋಡುತ್ತಿರುವುದನ್ನು ಕಂಡು, ನಾಳೆಯಿಂದ ನಾನು ಮನೆಯಲ್ಲೇ ಇರ್ತೀನಿ ಅಚ್ಚು, ಅವನೇ ಅಂಕಿ ಜೊತೆ ಆಫೀಸ್ಗೆ ಹೋಗಲಿ, ನನ್ನ ಮಗನು ದೊಡ್ಡವನಾದ, ಇನ್ಮೇಲೆ ಅವನು ಆಫೀಸ್ಗೆ ಹೋಗ್ತಾನೆ, ನಾನು ಮನೆಯಲ್ಲಿದ್ದು ರೆಸ್ಟ್ ಮಾಡ್ತೀನಿ ಎಂದು ನಗು ತಡೆಯುತ್ತಾ ನೋಡಿದ ರಾಮ್ ವಾಶ್ರೂಮ್ ಹೊಕ್ಕನು. ಅಚ್ಚರಿಗೆ ಮುಸಿ ಮುಸಿ ನಗು ಬಂತು. ಮಗನ ದುಂಡು ಕೆನ್ನೆಗಳು ಮುನಿಸಿನಿಂದ ಪೂರಿಯಂತೆ ಊದಿಕೊಂಡಿದ್ದವು. ಮಗ ಮಡದಿಯ ಜೊತೆ ತಿಂಡಿ ಮುಗಿಸಿ ತನ್ನಪ್ಪನ ಜೊತೆ ಮಾತನಾಡಲು ಅವರ ರೂಮ್ಗೆ ಬಂದಿದ್ದ ರಾಮ್, ಆಗಲೇ ಆರತಿಯವರು, ನಿಮ್ಮ ಅಪ್ಪ ನಿನ್ನ ಜೊತೆ ಮಾತಾಡಬೇಕಂತೆ, ಅದೇನೋ ಹೋಗಿ ಕೇಳು ರಾಮ್ ಎಂದು ಕಳಿಸಿದ್ದರು. ತಮ್ಮ ಲ್ಯಾಪ್ಟಾಪ್ನಲ್ಲಿ ಏನನ್ನೋ ಹುಬ್ಬುಗಂಟಿಕ್ಕಿ ನೋಡುತ್ತಿದ್ದ ರಘುರಾಮ್ ಅವರು ರಾಮ್ ರೂಮಿಗೆ ಬಂದಿದ್ದನ್ನು ಕಂಡು, ನನ್ನ ಕಾರ್ ಏನಾಯಿತು ರಾಮ್ ಎಂದು ಗಂಭೀರವಾಗಿ ಕೇಳಿದರು. ಅಪ್ಪನ ಪ್ರಶ್ನೆಗೆ ರಾಮ್ ತುಸು ತಡವರಿಸಿದನು. ಅವರ ನೋಟವೇ ಹೇಳುತ್ತಿತ್ತು ಅವರ ಕಾರಿಗೆ ಏನಾಯಿತು ಎಂದು ತಿಳಿದಿದೆ ಎಂದು. ಅಪ್ಪ ಅದು ಎನ್ನುತ್ತಾ ರಾಮ್ ನೋಟ ತಪ್ಪಿಸಿದನ್ನು ಕಂಡು, ರಾಮ್, ಬೆಳಿಗ್ಗೆ ಅಷ್ಟು ಬೇಗ ನನ್ನ ಕಾರ್ ತಗೊಂಡು ನಂದಿ ಹಿಲ್ಸ್ಗೆ ಯಾರು ಹೋಗಿತ್ತು ಎಂದು ಹುಬ್ಬೇರಿಸಿ ಬೆದರಿಸಿದಂತೆ ಪ್ರಶ್ನೆ ಮಾಡಿದರು. ತಮಗೆ ತಿಳಿಯದೆ ಏನೋ ಅನಾಹುತ ಆಗುವುದರಲ್ಲಿತ್ತು ಎಂದು ಅವರ ಮನಸ್ಸಿಗೆ ಬಲವಾಗಿ ಅನಿಸುತ್ತಿತ್ತು. ನಿಟ್ಟುಸಿರು ಹೊರಹಾಕಿದ ರಾಮ್ ರೂಮ್ ಡೋರ್ ಕ್ಲೋಸ್ ಮಾಡಿ ಅವರ ಬಳಿ ಬಂದು ಕುಳಿತನು. ತಮ್ಮ ಬದುಕಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವ ಹಕ್ಕು ಹೆತ್ತವರಾಗಿ ಅವರಿಗೆ ಇದೆಯಲ್ವೇ? ರಾಮ್, ನನಗೆ ನಿನ್ನ ಮತ್ತು ಅಚ್ಚರಿ ಜೀವನದಲ್ಲಿ ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಕಣೋ. ನಿಮ್ಮಿಬ್ಬರ ಜೀವನ ಇದೇ ರೀತಿ ಮುಂದುವರಿದರೆ ಏನೂ ಹರಿಯದ ಮಕ್ಕಳ ಮುಂದಿನ ಭವಿಷ್ಯದ ಚಿಂತೆ ಹತ್ತಿಕೊಳ್ಳುತ್ತೆ. ನಿಮ್ಮ ಯೋಚನೆಯಲ್ಲಿ ನನಗೆ ನೆಮ್ಮದಿಯಾಗಿ ಕಣ್ಣು ಮುಚ್ಚುವುದಕ್ಕೆ ಆಗ್ತಾ ಇಲ್ಲ ಕಣೋ ಎಂದವರ ದನಿಯಲ್ಲಿ ಸಂಕಟ ತುಂಬಿತ್ತು. ಅವರನ್ನು ಸಮಾಧಾನ ಮಾಡುವಂತೆ ಅವರ ಹಸ್ತದ ಮೇಲೆ ಹಸ್ತ ಇರಿಸಿದ ರಾಮ್ ಅಂದು ಬೆಳಿಗ್ಗೆ ಏನೇನೋ ಆಯಿತು ಎಲ್ಲವನ್ನು ಅವರಿಗೆ ವಿವರಿಸಿದನು.
ಮಗ ಹೇಳಿದ ಸತ್ಯವನ್ನು ಅರಗಿಸಿಕೊಳ್ಳಲಾಗದೆ ರಘುರಾಮ್ 10 ನಿಮಿಷ ದಿಗ್ಭ್ರಮೆ ಕುಳಿತು ಬಿಟ್ಟರು. ತನ್ನ ಮಡದಿಯ ದುಡುಕು ನಿರ್ಧಾರದ ಬಗ್ಗೆ ತಿಳಿದು ಅವರಿಗೆ ಎಷ್ಟು ಆಘಾತವಾಗಿದೆ ಎಂದು ಅರ್ಥ ಮಾಡಿಕೊಂಡ ರಾಮ್ ಅವರನ್ನು ಹಗುರವಾಗಿ ಅಪ್ಪಿಕೊಂಡನು. ಹೆದರುವ ಗತಿಯಿಲ್ಲ ಅಪ್ಪ, ಕೆಲವೊಂದು ಕೆಟ್ಟ ಪರಿಸ್ಥಿತಿಗಳು ಅವಳಿಂದ ಇಂಥ ನಿರ್ಧಾರ ಮಾಡಿಸಿದ್ದವು. ಬಟ್ ಈಗ ನಮ್ಮಿಬ್ಬರ ನಡುವೆ ಇದ್ದ ಮನಸ್ತಾಪ ದೂರ ಆಗಿ ಮತ್ತೆ ಇಬ್ಬರು ನಮ್ಮ ಮಕ್ಕಳ ಜೊತೆ ಹೊಸ ಲೈಫ್ ಶುರು ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ ಎಂದನು. ಆ ಮಾತು ಕೇಳಿ ಮಗನಿಂದ ದೂರ ಸರಿದ ರಘುರಾಮ್ ಅವರ ಕಣ್ಣಲ್ಲಿ ನೀರಿತ್ತು. ಮಗ ಸೊಸೆಯ ಜೀವನ ಸರಿಹೋಯ್ತೆಂದು ಖುಷಿ ಪಡಬೇಕೋ ಅಥವಾ ಸೊಸೆಯ ಅವಸರದ ನಿರ್ಧಾರಕ್ಕೆ ದುಃಖ ಪಡಬೇಕೋ ಎಂದು ಅವರಿಗೆ ತಿಳಿಯಲಿಲ್ಲ. ಅವರು ತನ್ನನ್ನು ದೀನವಾಗಿ ದಿಟ್ಟಿಸುವಾಗ ರಾಮ್, ಅಪ್ಪ ಸ್ವಲ್ಪ ದಿನ ನನ್ನ ಬದಲು ನೀವು ಆಫೀಸ್ಗೆ ಹೋಗ್ತೀರಾ ಎಂದು ಮನವಿ ಮಾಡಿದನು. ಮನೆಯ ವಾತಾವರಣ ಸಂಪೂರ್ಣವಾಗಿ ಸರಿ ಹೋದ್ಮೇಲೆ ಆಫೀಸ್ಗೆ ಹೋಗುವ ಇರಾದೆ ಅವನದಾಗಿತ್ತು. 2 ಕೈಯಿಂದ ಮುಖ ಒರೆಸಿಕೊಂಡ ರಘುರಾಮ್ ಅವರು, ನಾನು ಆಫೀಸ್ಗೆ ಹೋಗ್ತೀನಿ. ಆದರೆ ನೀನು ಮತ್ತು ಅಚ್ಚರಿ ಸ್ವಲ್ಪ ದಿನ ಇಬ್ಬರು ಎಲ್ಲಿಗಾದರೂ ಹೋಗಿ ಬನ್ನಿ. ಮುಕ್ತವಾಗಿ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ಮಾತಾಡಿ ಬಗೆಹರಿಸಿಕೊಳ್ಳಿ. ಹಾಗೆ ನಿಮ್ಮ ಅಮ್ಮ ನಿಮಗೆ 2 ಗಂಡು ಮಕ್ಕಳೇ ಆಗಿಬಿಟ್ಟರು ಅಂತ ಚಿಂತೆ ಮಾಡ್ತಿದ್ದಾಳೆ. ತನ್ನ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಗೆಜ್ಜೆ ಸದ್ದು ಮಾಡ್ತಾ, ಮನೆ ತುಂಬ ಓಡಾಡುವ ಕಣ್ಮನಿ ಬೇಕು ನಮಗೆ, ಅದರ ಕಡೆಗೂ ಗಮನ ಕೊಡಿ, ನೀವು ಗಂಡ ಹೆಂಡತಿ ಎಂದು ಗಂಭೀರವಾಗಿ ಎಚ್ಚರಿಸಿದಾಗ ರಾಮ್ ಮುಖದಲ್ಲಿ ಪುಟ್ಟ ನಗು ಮೂಡಿತು. ಅಂದು ಸಂಜೆ ಸಂಪೂರ್ಣ ಹಾಗೂ ನಂದನ್ ಅವರು ಮಗಳ ಮನೆಗೆ ಬಂದಿದ್ದರು. ಅದು ಯಾಕೋ ರಾತ್ರಿಯೆಲ್ಲ ಮುದ್ದಿನ ಮಗಳ ಮುಖ ಕನಸಿನಲ್ಲೇ ಇತ್ತಲ್ಲ ಎಂಬ ಆತುರ ಅವರಲ್ಲಿತ್ತು. ಆರವ್ಗೆ ಹೋಮ್ವರ್ಕ್ ಮಾಡಿಸ್ತಾ ಕುಳಿತಿದ್ದ ಅಚ್ಚು ತನ್ನ ಅಪ್ಪ ಮತ್ತು ಅಮ್ಮ ಬಂದಿದ್ದನ್ನು ಕಂಡು, ಅಮ್ಮ ಅಪ್ಪ ಬನ್ನಿ ಒಳಗೆ, ಯಾಕೆ ಅಲ್ಲೇ ನಿಂತು ಬಿಟ್ರಿ ಎಂದ ಅವರ ಬಳಿ ಹೋದಳು. ತಮ್ಮ ಮಗಳು ರಾಮ್ಗೆ ಮಾಡಿದ್ದ ಅವಮಾನ, ನೋವು ಮತ್ತು ಆರೋಪಗಳು ಕಣ್ಣ ಮುಂದೆ ಬಂದು ಅದು ಯಾಕೋ ನಂದನ್ ಅವರಿಗೆ ಅಲ್ಲಿಂದ ವಾಪಸ್ ಹೋಗಿಬಿಡಲಿ ಎಂಬ ಸಂಕೋಚ ಉಂಟಾಯಿತು. ಕಿರಿಮಗನನ್ನು ಆಡಿಸ್ತಾ ಕುಳಿತಿದ್ದ ರಾಮ್ ಅವರ ಮನಸ್ಸಿನಲ್ಲಿ ಏನೋ ಓಡುತ್ತಿದೆ ಎಂದರಿತು ಎದ್ದು ಅವರ ಬಳಿ ಬಂದನು. ಅಚ್ಚು, ನೀವು ಹೋಗಿ ಅತ್ತೆ ಮತ್ತು ಮಾವನಿಗೆ ಕುಡಿಯುವುದಕ್ಕೆ ಏನಾದರೂ ತಂದು ಕೊಡಿ ಎಂದನು. ಅಚ್ಚು ಸರಿ ಎಂದು ತಲೆ ಆಡಿಸಿ ಅಲ್ಲಿಂದ ಸರಿದಿದ್ದಳು. ಅಜ್ಜಿ ಮತ್ತು ತಾತ ಬಂದಿದ್ದನ್ನು ಕೊಂಡು ಖುಷಿಯಿಂದ ಓಡಿ ಬಂದ ಚಾಂಪ್ ಅಮ್ಮಮ್ಮ ಎನ್ನುತ್ತಾ ಅವರ ಕಾಲುಗಳನ್ನು ಅಪ್ಪಿಕೊಂಡಾಗ ಅವನನ್ನು ಎತ್ತಿಕೊಂಡು, ಏನು ಮಾಡ್ತಿದ್ದೆ ನನ್ನ ಚಿನ್ನಿ ಎಂದು ವಿಚಾರಿಸುತ್ತಾ ಮುದ್ದು ಮಾಡಿದರು. ಪಪ್ಪ ಜೊತೆ ಆಟ ಆಡ್ತಿದ್ದೆ ಅಮ್ಮಮ್ಮ ಎಂದು ತನ್ನ ಪುಟ್ಟ ಕಣ್ಣುಗಳನ್ನು ಪಿಳುಕಿಸುತ್ತಾ ಮುದ್ದಾಗಿ ಉತ್ತರಿಸಿದನು. ಅವರು ಆರೋ ಬಳಿ ಹೋಗಿದ್ದನ್ನು ಕಂಡು ರಾಮ್ ಮಾವನ ಬಳಿ ಬಂದು, ಮಾವ, ಇನ್ನೂ ನಿಮಗೆ ನನ್ನ ಮೇಲಿನ ಸಿಟ್ಟು ಕಮ್ಮಿ ಆಗಿಲ್ಲ ಅನಿಸುತ್ತೆ ಅಲ್ವಾ ಎಂದು ಕೇಳಿದನು. ಅವನ ಮುಖ ನೋಡಿದಾಗ ನಂದನ್ ಅವರ ಕಣ್ಣುಗಳು ತಂತಾನೆ ತುಂಬಿ ಬಂದವು. ರಾಮ್ ಮೇಲೆ ಅನುಮಾನಪಟ್ಟು ಮಗಳ ಜೊತೆ ಅವರು ಸಹ ಅವನ ಮನಸ್ಸಿಗೆ ನೋವು ಕೊಟ್ಟಿದ್ದಾರಲ್ಲ ಎಂಬ ಕೊರಗು ಅವರಲ್ಲಿತ್ತು. ಅವರು ಮುಖ ತಿರುಗಿಸಿ ಕಣ್ಣು ಒರೆಸಿಕೊಂಡಿದ್ದನ್ನು ಕಂಡು ರಾಮ್ ಅವರನ್ನು ಹಗುರವಾಗಿ ಅಪ್ಪಿಕೊಂಡು ಸಮಾಧಾನಪಡಿಸಿದನು. ತಾವು ಸಹ ಅವನನ್ನು ಅಪ್ಪಿಕೊಂಡ ನಂದನ್ ಅವರು, ರಾಮ್, ನನ್ನ ಕ್ಷಮಿಸಿಬಿಡು ಎಂದು ಗದ್ಗದಿತ ಧ್ವನಿಯಲ್ಲಿ ಕ್ಷಮೆ ಯಾಚಿಸಿದರು. ಅಯ್ಯೋ ಮಾವ, ಕ್ಷಮೆ ಕೇಳಬೇಕಾಗಿರೋದು ನಾನು. ಅವತ್ತು ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡುವಾಗ ಅವರ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಹಾಕಿಸದೆ ನೋಡಿಕೊಳ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಮದುವೆಯಾದ ಸ್ವಲ್ಪ ದಿನದಲ್ಲಿ ನಿಮಗೆ ಕೊಟ್ಟ ಮಾತು ತಪ್ಪಿ ಈ 4 ವರ್ಷ ಅವರು ಎಲ್ಲರಿಂದ ದೂರ ಇದ್ದು ನನ್ನ ಮಗನನ್ನು ಒಂಟಿಯಾಗಿ ಸಾಕು ಹಾಗೆ ಮಾಡಿಬಿಟ್ಟೆ. ನಾನು ಈ ವಿಷಯದಲ್ಲಿ ನಿಮ್ಮನ್ನು ಎಷ್ಟು ಕ್ಷಮೆ ಕೇಳಿದರೂ ಕಮ್ಮಿನೇ ಎಂದು ರಾಮ ಪಶ್ಚಾತ್ತಾಪದಿಂದ ನುಡಿದನು. ಅಪ್ಪನಿಗೆ ಕಾಫಿ ಬೇಕಾ ಅಥವಾ ಟೀ ಬೇಕಾ ಎಂದು ಕೇಳಲು ಬಂದಿದ್ದ ಅಚ್ಚುಗೆ ಆ ಮಾತು ಕೇಳಿ ಗಂಟಲು ಗಟ್ಟಿಕೊಂಡು ಬಂದಂತಾಯಿತು. ಅವನ ಒಳ್ಳೆಯತನ ನೋಡಿದಾಗಲೆಲ್ಲ ತನ್ನ ಅಹಂಕಾರದ ವರ್ತನೆ ಕಣ್ಣ ಮುಂದೆ ಬಂದವಳನ್ನು ಕಾಡುತ್ತಿತ್ತು. ರಾಮ್, ಇದು ನಿನ್ನ ದೊಡ್ಡ ಗುಣ, ಆದರೆ ದೊಡ್ಡವನಾಗಿ ನಾನು ಎನ್ನುತ್ತಿದ್ದರು. ಮಗಳು ರಾಮ್ ಹಿಂದೆ ನಿಂತು ಕಣ್ಣು ಒರೆಸಿಕೊಳ್ಳುವುದನ್ನು ಗಮನಿಸಿ ಕೂಸೆ ಎಂದರು. ರಾಮ್ ಗೊಂದಲದಲ್ಲಿ ಹಿಂದೆ ತಿರುಗಿ ನೋಡಿ, ಅಚ್ಚು, ಇನ್ನೂ ನೀವು ಹೋಗಲಿಲ್ವಾ ಎಂದು ಕೇಳಿದನು. ತಾವು ಮಾತನಾಡಿದ್ದನ್ನು ಅವಳು ಕೇಳಿಸಿಕೊಂಡಿರಬಹುದು ಎಂದು ಅವನಿಗೆ ತಿಳಿಯಲಿಲ್ಲ. ಕಣ್ಣು ಒರೆಸಿಕೊಂಡು ಅಪ್ಪನ ತೋಳು ಸೇರಿದ ಅಚ್ಚು, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ ಅಪ್ಪ ನೀವು. ಇವರ ಮಾತು ಕೇಳಿ ಇವರಿಗೆ ಮದುವೆ ಮಾಡಿಕೊಟ್ಟು ಎಂದಳು ತನ್ನವನ ಕಡೆ ಸಂಕಟದಿಂದ ನೋಡುತ್ತಾ. ಅಚ್ಚರಿ, ಏನು ಮಾತಾಡ್ತಿದ್ದೀರಾ ಎಂದು ರಾಮ್ ಗಲಿಬಿಲಿಯಲ್ಲಿ ಪ್ರಶ್ನೆ ಮಾಡಿದನು. ಹೌದು, ನಿಜವನ್ನೇ ಹೇಳ್ತಿದ್ದೀನಿ. ಹೌದು, ನಮ್ಮಪ್ಪ ನಿಮ್ಮ ಮಾತನ್ನು ನಂಬಿ ನಿಮ್ಮ ಜೊತೆ ನನ್ನ ಮದುವೆ ಮಾಡಿಸದೆ ಹೋಗಿದ್ರಿ ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಅನಾಹುತಗಳು ನಡೆಯುತ್ತಿದ್ವಾ ಎಂದು ಗಂಭೀರವಾಗಿ ಪ್ರಶ್ನೆ ಮಾಡಿದಳು. ಅದನ್ನು ಕೇಳಿ ರಾಮ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು. ಅವಳು ಮತ್ತೆ ಯಾವ ವಿಷಯಕ್ಕೆ ಅಸಮಾಧಾನಗೊಂಡಳೋ ಎಂದು ಅವನಿಗೆ ಭಯವಾಗಿತ್ತು. ಅರೆ, ಇದರಲ್ಲಿ ಅವರದ್ದೇನೂ ತಪ್ಪಿಲ್ಲ. ನೀವು ಬೇಕು ಅಂತ ಆಟಕ್ಕೆ ಬಿದ್ದು ಮದುವೆಯಾಗಿದ್ದು ನಾನು. ಸೊ ನಮ್ಮ ಲೈಫ್ನಲ್ಲಿ ಏನೇ ಆದರೂ ಅನುಭವಿಸಬೇಕಾದವನು ನಾನೇ
ಎಂದವನ ಕಣ್ಣುಗಳನ್ನೇ ದಿಟ್ಟಿಸಿದಳು ಅಚ್ಚು. ಅಪ್ಪ ಹೇಳಿ ಇವರಿಗೆ, ಇದೊಂದು ಸಲ ನನ್ನ ಮಗಳಿಂದಾದ ತಪ್ಪುಗಳನ್ನು ಕ್ಷಮಿಸಿಬಿಡಿ. ಮತ್ತೆ ಅವಳ ಕಡೆಯಿಂದ ಇಂಥ ತಪ್ಪುಗಳಾದರೆ ಮೂತಿ ಮೇಲೆ 4 ಹಾಕಿ ಬುದ್ಧಿ ಹೇಳ್ತೀನಿ ಅಂತ ಹೇಳಿ ಎಂದಳು, ಅಪ್ಪನ ತೋಳಿನಲ್ಲಿ ಇನ್ನಷ್ಟು ಒದಗಿಕೊಳ್ಳುತ್ತ. ತನ್ನವಳ ಮಾತಿಗೆ ರಾಮ್ ಸಣ್ಣದಾಗಿ ನಸುನಕ್ಕರೆ ನಂದನ್ ಅವರು ಮಗಳಲ್ಲಿ ಆದ ಬದಲಾವಣೆಯನ್ನು ನಂಬಲಾಗದೆ ಕೂಸೆ ಎಂದು ಅಚ್ಚರಿಯಿಂದ ನುಡಿದರು. ಹೌದು, ನಿಮ್ಮ ಕೂಸೆ ನಾನು. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಮತ್ತೆ ಎಲ್ಲರ ಜೊತೆ ಖುಷಿಯಿಂದ ಜೀವಿಸಬೇಕು ಎಂದವಳ ಮಾತುಗಳನ್ನು ತಡೆದ ರಾಮ್, ಇನ್ಮೇಲೆ ನಮ್ಮಿಬ್ಬರ ಸಂಬಂಧದಲ್ಲಿ 1000 ಮನಸ್ತಾಪ ಬರಲಿ, ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳೋಣ. ಇಲ್ಲ, ನಾನು ತಿಳಿದಿದ್ದೆ ಸತ್ಯ ಅಂತ ಮತ್ತೆ ಹುಚ್ಚುಚ್ಚಾಗಿ ಹಾಡಿದರೆ ಮೂತಿ ಮೇಲೆ 4 ಬಿಟ್ಟು ಅರ್ಥ ಮಾಡಿಸ್ತೇನೆಯೇ ಹೊರತು ನನ್ನ ಮನೆಯಿಂದ ಆಚೆ ನೀವು ಹೆಜ್ಜೆ ತೆಗೆಯುವುದಕ್ಕೆ ಬಿಡುವುದಿಲ್ಲ ಎಂದು ಎಚ್ಚರಿಕೆಯ ದನಿಯಲ್ಲಿ ನುಡಿದನು. ಅವನ ಮಾತಿಗೆ ಆ ತಂದೆ ಮಕ್ಕಳ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಅಚ್ಚು, ಮಾವ ಏನಿದು ಸಣ್ಣ ಮಕ್ಕಳಾಗೆ ಎನ್ನುತ್ತಾ ಅಪ್ಪನ ತೋಳಿನಲ್ಲಿದ್ದ ಮಡದಿಯನ್ನು ತನ್ನ ಸನಿಹಕ್ಕೆ ಎಳೆದುಕೊಂಡ ರಾಮ್. 2 ಮಕ್ಕಳ ತಾಯಿಯಾದರೂ ನೀವಂತ ಸಣ್ಣ ಮಕ್ಕಳು ಆಡಿದಾಗೆ ಆಡೋ ಬುದ್ಧಿ ಬಿಟ್ಟಿಲ್ಲ. ಪಾಪ ಅವರು ತಾತ ಆಗಿದ್ದಾರೆ ಕಣ್ರಿ. ಈ ವಯಸ್ಸಿನಲ್ಲಿ ಅವರು ಕಣ್ಣೀರು ಹಾಕುವ ಹಾಗೆ ಮಾಡ್ತಿದ್ದೀರಲ್ಲ, ಏನೋ ಅನಿಸೋದಿಲ್ವಾ ನಿಮಗೆ ಎಂದು ಉಸಿಗದರಿದನು. ಪ್ರೀತಿಗೆ ಏಕೆ ವಯಸ್ಸಿಲ್ವೋ ಹಾಗೆ ನೋವಿಗೂ ಕಣ್ಣೀರಿಗೂ ವಯಸ್ಸಿಲ್ಲ ರಾಮ್ ಎಂದು ಎದುರು ಜವಾಬು ಕೊಟ್ಟಳು ಅಚ್ಚು. ತನ್ನವಳ ಉತ್ತರ ಕೇಳಿ ಅನೇ ಸವರಿಕೊಂಡ ರಾಮ್, ಮಾವ, ನಿಮ್ಮ ಮಗಳಿಗೆ ಮಕ್ಕಳ ಬುದ್ಧಿ ಹೋಗಿಲ್ಲ ಅನಿಸುತ್ತೆ. ಅದೇ ಸತ್ಯವಾದರೆ ನೀವು ಆದಷ್ಟು ಬೇಗ ಮತ್ತೊಂದು ಸಲ ತಾತ ಆಗ್ತೀರಾ ಎಂದು ಉತ್ತರಿಸಿ ಯಾವುದೋ ಕಾಲ್ ಬಂತು ಎಂದು ಅಲ್ಲಿಂದ ಸರಿದು ಹೋದನು. ಸ್ವಲ್ಪ ಸಮಯದ ನಂತರ ತನ್ನವನ ಮಾತಿನ ಅರ್ಥ ಏನೆಂದು ಅರಿವಾದೊಡನೆ ಅಚ್ಚು ಮೆಲ್ಲಗೆ ಅಲ್ಲಿಂದ ಜಾಗ ಖಾಲಿ ಮಾಡಿದಳು. ಅಪ್ಪನ ಮುಂದೆ ರಾಮ್ ಮಾತು ಅವಳಿಗೆ ಮುಜುಗರ ತಂದಿತ್ತು. ಆದರೆ ಇದೆಲ್ಲವನ್ನು ನೋಡುತ್ತಿದ್ದ ನಂದನ್ ಅವರಿಗೆ ಮಗಳು ಮತ್ತು ಅಳಿಯನ ನಡುವಿದ್ದ ಮನಸ್ತಾಪ ಮರೆಯಾಗಿ ಅವರಿಬ್ಬರು ಮತ್ತೆ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ತಯಾರಾಗಿದ್ದಾರೆ ಎನ್ನುವುದು ತಿಳಿದು ನಿಂತಲ್ಲೇ ದೇವರಿಗೆ ಕೈ ಮುಗಿದರು. ಮತ್ತೆ ಯಾವುದೇ ಕೆಡಕು ನನ್ನ ಮಗಳು ಅಳಿಯನ ಸಂಸಾರವನ್ನು ಸೋಕದಿರಲಿ ಭಗವಂತ ಎಂದು ಬೇಡಿಕೊಂಡರು. ಕಥೆ ಮುಂದುವರಿಯುತ್ತದೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮತ್ತು ನನ್ನ ಚಾನಲನ್ನು ಹೈಪ್ ಕೂಡ ಮಾಡಿ. ಧನ್ಯವಾದಗಳು.